ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮಹಾಭಾರತದ ಮಹಾರಥಿ ಅರ್ಜುನ, ರಾಮಾಯಣದ ಮಹಾಶಕ್ತಿಶಾಲಿ ರಾವಣನ ನಡುವೆ ಯಾರು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಅರ್ಜುನ ಮತ್ತು ರಾವಣರ ಶಕ್ತಿಗಳ ಹೋಲಿಕೆಯ ಮೂಲಕ ಇವರೊಬ್ಬರಲ್ಲಿ ಯಾರು ಶ್ರೇಷ್ಠ ಎಂದು ತಿಳಿದುಕೊಳ್ಳಬಹುದು. ಅರ್ಜುನನ ಶಕ್ತಿ. ಅರ್ಜುನನು ಪಾಂಡವರ ಶ್ರೇಷ್ಠ ಧನುರ್ಧಾರಿ. ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನಿಗೆ ಸಾಕ್ಷಾತ್ ಶ್ರೀಕೃಷ್ಣನ್ನೇ ಸಾರಥಿಯಾಗಿದ್ದನು. ಅರ್ಜುನನು ಕಿರಾತ ವೇಷದ ಸಾಕ್ಷಾತ್ ಪರಶಿವನೊಡನೆ ಯುದ್ಧ ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದುಕೊಂಡಿದ್ದನು. ಇಂದ್ರಲೋಕಕ್ಕೆ ಹೋಗಿ ದೇವೇಂದ್ರನಿಂದ ಅಸ್ತ್ರ ಪಡೆದುಕೊಂಡಿದ್ದನು. ಅರ್ಜುನನ ಬಳಿ ಶಕ್ತಿಶಾಲಿ ಅಸ್ತ್ರಗಳಾದ ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ಇಂದ್ರಾಸ್ತ್ರ, ಅಗಸ್ತ್ಯಾಸ್ತ್ರ ಇವೆಲ್ಲವೂ ಇದ್ದವು. ಗಾಂಡೀವ ಎಂಬ ಬಿಲ್ಲು ಸಹ ಅರ್ಜುನನ ಬಳಿ ಇತ್ತು. ಮಹಾಭಾರತದ ವಿಶ್ವವಿಖ್ಯಾತ ವೀರರಾದ ಭೀಷ್ಮ, ಕರ್ಣ, ಜಯದ್ರಥ, ಅಶ್ವತ್ಥಾಮರನ್ನು ಅರ್ಜುನನು ಸೋಲಿಸಿದನು. ರಾವಣನ ಶಕ್ತಿ. ರಾವಣನು ಲಂಕಾಪುರದ ರಾಜ. ರಾವಣನಿಗೆ 10 ತಲೆಗಳಿದ್ದವು. ರಾವಣನಿಗೆ 2 ತಲೆಗಳಷ್ಟು ಬುದ್ಧಿ ಇತ್ತು. ರಾವಣನು ದೇವತೆಗಳನ್ನು ಸೋಲಿಸಿದನು. ಇಂದ್ರನನ್ನು ಬಂದಿಯನ್ನಾಗಿಸಿದನು. ಆಕಾಶದಲ್ಲಿ ಲಂಕೆಯನ್ನು ನಿರ್ಮಿಸಿದನು. ಕೈಲಾಸಕ್ಕೆ ಹೋಗಿ ಶಿವನನ್ನೇ ಒಲಿಸಿಕೊಂಡು ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡಿದ್ದನು. ರಾವಣನು ಪರಶಿವನ ಮಹಾನ್ ಭಕ್ತ. ಶಿವತಾಂಡವ ಸ್ತೋತ್ರ ರಚಿಸಿದನು. ರಾವಣನ ಶಕ್ತಿಗೆ ಭೂಮಿಗೆ ಮಾತ್ರವಲ್ಲ ದೇವಲೋಕಕ್ಕೂ ಹೆದರಿಕೆ ಇತ್ತು. ಕೊನೆಯದಾಗಿ ಅರ್ಜುನ ಮತ್ತು ರಾವಣರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನೋಡುವುದಾದರೆ, ಅರ್ಜುನನು ದೇವತೆಗಳಿಂದ ಅನುಗ್ರಹಿತ ಧನುರ್ಧಾರಿ. ರಾವಣನು ಮಹಾಶಕ್ತಿಶಾಲಿಯಾದ ರಾಕ್ಷಸ ರಾಜ. ಆದರೆ ಯುದ್ಧದ ಶುದ್ಧತೆ, ಧರ್ಮಪಾಲನೆ, ಶಕ್ತಿಯ ಸಮತೋಲನೆಯ ಆಧಾರದ ಮೇಲೆ ಅರ್ಜುನನು ರಾವಣನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣಿಸುತ್ತಾನೆ. ನಿಮ್ಮ ಪ್ರಕಾರ ಅರ್ಜುನನು ಶಕ್ತಿಶಾಲಿಯೋ ಅಥವಾ ರಾವಣನೋ ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.